ನಮಸ್ಕಾರ ರೀ. ನಮ್ಮ ಮನೆಯೊಳಗೆ ಪಾಲಕ್ ರೈಸ್ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೇನೆ ಬರ್ರಿ. ಮಕ್ಕಳಿಂದ ದೊಡ್ಡವ್ರಿಗೂ ಇಷ್ಟಪಟ್ಟು ತಿನ್ನಂತಹ ಆರೋಗ್ಯಕರವಾದಂಥ ಪಾಲಕ್ ರೈಸ್. 2 ಟೇಬಲ್ ಸ್ಪೂನು ಎಣ್ಣೆ ಹಾಕೀನಿ, 1 ಟೇಬಲ್ ಸ್ಪೂನು ಬೆಣ್ಣೆ ಹಾಕೋಣ. ಬೆಣ್ಣೆ ಹಾಕ್ರಿ, ಇಲ್ಲಾಂದ್ರೆ ತುಪ್ಪ ಹಾಕ್ರಿ, ಯಾವುದಾದ್ರೂ ನಡೀತೈತಿ. ಈ ಬೇಸಿಕ್ ಮಸಾಲೆ ಹಾಕೋಣ. ಏಲಕ್ಕಿ, ಲವಂಗ, ಚಕ್ಕಿ, ಸೋಂಪು ಕಾಳು, ಜೀರಿಗೆ. ಆನಂತರ ಈರುಳ್ಳಿ ಹಾಕೋಣ. 2 ಈರುಳ್ಳಿ ತೆಳ್ಳಗೆ ಉದ್ದಕ್ಕೆ ಹೆಚ್ಚು ಹಾಕೋಣ. ಯಾವುದೇ ರೈಸ್ ಐಟಮ್ ಮಾಡಲಿ ತುಪ್ಪ ಅಥವಾ ಬೆಣ್ಣೆ ಯೂಸ್ ಮಾಡ್ರೆ ಟೇಸ್ಟ್ ಡಬಲ್ ಆಗ್ತತಿ. ಆರೋಗ್ಯ ಕೂಡ ಬೆಣ್ಣೆ ತುಪ್ಪ ಗುಡ್ ಕೊಲೆಸ್ಟ್ರಾಲ್ ಅದು. ಮಕ್ಕಳಿಗೆ ಬೇಕೇ ಬೇಕು. ಟೊಮೆಟೊ ಹಾಕೋಣ. 1 ಟೊಮೆಟೊ ಮೀಡಿಯಮ್ ಸೈಜ್. ಇದೆಲ್ಲ ಸ್ಮೂತಾಗಿ ಬೇಯಲಿ. ಆಲ್ರೆಡಿ ಅಕ್ಕಿ 2 ಲೋಟ ತೊಳೆದು ನೆನೆ ಇಟ್ಕೊಂಡೀನಿ. ಒಂದು 10 ನಿಮಿಷ ಅಕ್ಕಿ ನೆನೆದ್ರೆ ಚೆಂದಾಗಿ ಬೇಯ್ತತಿ, ಬಿಡಿ ಬಿಡಿಯಾಗಿ ಅನ್ನ ಬರ್ತೈತಿ. ಆನಂತರ ಪಾಲಕ್ ಸೊಪ್ಪನ್ನ ಸ್ವಚ್ಛಗೆ ತೊಳೆದು 2 ಹಸಿಮೆಣ್ಸಿನ್ಕಾಯಿ ಪಾಲಕ್ ಸೊಪ್ಪು ಬೇಯಿಸ್ಕೊಂಡೇನಿ. ಬೇಯಿಸ್ಕೊಂಡು ನೀರೊಳಗೆ 1-2 ನಿಮಿಷ ಇಟ್ಟು ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡೇನಿ. ಅದನ್ನ ಫ್ರೈ ಮಾಡಾದರೂ ರುಬ್ಕೋಬೋದು. ನೀರೊಳಗೆ 1-2 ನಿಮಿಷ ಬೇಯಿಸಿ ಆನಂತರ ರುಬ್ಕೋಬೋದು. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಯಾನೆ 2, 1 ಕಟ್ಟು ಪಾಲಕ್ ಹಾಕ್ಯಾನಿ. ಇದು ಚೆಂದಾಗಿ ಫ್ರೈ ಆಗಬೇಕು ಎಣ್ಣೆಯೊಳಗೆ. ಇದ್ರಾಗ ಹಸಿಮೆಣ್ಸಿನ್ಕಾಯಿ, ಪಾಲಕ್ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಶುಂಠಿ, ಹಸಿ ಶುಂಠಿ ಇದೆಲ್ಲ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದು. ಪಾಲಕ್ ಸೊಪ್ಪನ್ನ, ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕಿ, ಇಲ್ಲ ನೀರೊಳಗೆ ಕುದಿಸ್ಕೋಬೇಕು 1-2 ನಿಮಿಷ. ಆ ನಂತರ 6ರಿಂದ ಗ್ರೈಂಡ್ ಮಾಡ್ಕೊಂಡೇನಿ. ಇವಾಗ ನೆನೆ ಇಟ್ಟಂಥ ಅಕ್ಕಿ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಯಾರೆಲ್ಲ ವಿಡಿಯೋ ನೋಡ್ತೀರಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದ್ರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಅರ್ಶಿಣ ಪುಡಿ 1/4 ಸ್ಪೂನು, ಧನಿಯಾ ಪೌಡ್ರ್ 1/4 ಸ್ಪೂನು, ಗರಂ ಮಸಾಲ ಹಾಕೋಣ 1/2 ಸ್ಪೂನು, ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡೋಣ. ಅದು ಕುದಿ ಹತ್ತಿಂದ ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ತೆಗೆಯೋಣ. ಸೂಪರ್ ಟೇಸ್ಟಿ ಆದಂಥ ಹೆಲ್ದಿ ಆದಂಥ ರೆಸಿಪಿ ಪಾಲಕ್ ರೈಸ್ ರೆಡಿ ಆಗ್ತದೆ. 1 ಬಟ್ಲು ಅಕ್ಕಿಗೆ 2 ನೀರು ಹಾಕಬೇಕು. ಉದುರು ಬೇಕಂದ್ರೆ, ಒಂದು ಸ್ವಲ್ಪ ಸ್ಮೂತ್ ಬೇಕಂದ್ರೆ 1 ಬಟ್ಲಿಗೆ 1 ನೀರು ಹಾಕಬೇಕು. ಇಲ್ಲಿ ನೋಡಿರಿ, ನಮಗೆ ಸ್ಮೂತ್ ಬೇಕು. ಅತಿ ಉದುರಂದು ಮಂಡಕ್ಕಿ ಅವಲಕ್ಕಿ ತಿನ್ನಂಗೆ ಸರಿ ಆಗಂಗಿಲ್ಲ. ಡೈಜೆಷನ್ಗೂ ಒಳ್ಳೆಯದಲ್ಲ, ಮಕ್ಕಳಿಗೂ ಒಳ್ಳೆಯದಲ್ಲ. ಲಾಸ್ಟ್ ಫೈನಲ್ ಕೊತ್ತಂಬರಿ ಹಾಕಿ ಎಷ್ಟು ಚೆಂದ ಬಂದೈತೆ ಅನ್ನ ಅಂತ ನಿಮಗೆ ತೋರಿಸ್ತಾನೆ. ಅಗಳು ಬೆಂದಿರಬೇಕು, ಬಿಡಿ ಬಿಡಿಯಾಗಿರಬೇಕು, ಸ್ಮೂತಾಗಿ ಬರ್ಬೇಕು ಅನ್ನ. ಅಂದ್ರೆ ಉಣ್ಣಾಕು ರುಚಿ, ಡೈಜೆಷನ್ಗೂ ಒಳ್ಳೆಯದು. ನೋಡಿರಿ, ಸೂಪರ್ ಆಗೈತಿ. ಇಲ್ಲಿ ವಿಡಿಯೋ ಮುಗಿಸ್ತಾನೆ. ನಮಸ್ಕಾರ.